ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶನಿವಾರ. ಇನ್ನು ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ನಮ್ಮ ಮನೆಯವ್ರು ಕೋಳಿ ನೋಡ್ತಾ ನಿಂತ್ಕೊಂಡಿದ್ರು. ಮತ್ತು ಹಂಗೆ ನಾನು ಕೂಡ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇದು ಮೊನ್ನೆ ರೀಸೆಂಟಾಗಿ 3 ದಿನ 4 ದಿನ ಆಗಿದೆ ಅಷ್ಟೇ. ಇದು ಮರಿ ಮಾಡಿಬಿಟ್ಟು ಎಷ್ಟು ಕ್ಯೂಟಾಗಿದ್ದಾವೆ ಅಂದರೆ ಮರಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ಅವ್ರ ಅಮ್ಮ ಕೂಡ ಒಂಥರ ಕಲರ್ ಚೇಂಜ್ ಇದ್ದಾಳೆ. ಆ ಮರಿನೂ ಅಷ್ಟೇ 3 ಮರಿನ ಏನೋ ಸೇಮ್ ಅವ್ರ ಅಮ್ಮನ ಕಲರ್ ಇದೆ, ಒಂದೇ ಒಂದು ಮಾತ್ರ ಬೇರೆ ಥರ ಕಲರ್ ಇದೆ. ಹೀಗೆ ಬೆಳಗ್ಗೆ ಬಂದ ತಕ್ಷಣ ನಮ್ಮದು ನೋಡೋದು ಕೋಳಿನ. ಯಾಕೆಂದರೆ ನಾವು ಎದ್ದು ಬರೋಷ್ಟೊತ್ತಿಗೆ ಆಗಲೇ ಹದ್ದು ಅವು ಇವೆಲ್ಲ ಓಡಾಡ್ತಿರ್ತವೆ. ಅವು ಒಂದೊಂದು ಸತಿ ಭಯ ಪಟ್ಕೊಂಡು ಹೆದರ್ಕೊಂಡು ಅಲ್ಲಿ ತೆಂಗಿನ ಗಿಡ ಇದ್ದಾವಲ್ಲ ಅದ್ರೊಳಗೆ ಹೋಗ್ಬಿಟ್ಟು ಪಾಪ ಬಚ್ಕೊಂಡು ಬಿಟ್ಟಿರ್ತವೆ. ಒಂದೊಂದು ಬಂದುಬಿಟ್ಟು ಎಷ್ಟಿಷ್ಟು ದಪ್ಪ ಇರುತ್ತೆ ಅಂದರೆ ಹದ್ದು, ಅವನ್ನ ನೋಡ್ತಾ ಇದ್ದರೆ ಒಂಥರ ಒಂದು ಮೀಡಿಯಮ್ ಸೈಜ್ ನವಿಲು ನೋಡ್ದಂಗೆ ಆಗುತ್ತೆ, ಅಷ್ಟು ದಪ್ಪ ಇರ್ತವೆ ಅವು. ನಾನಂತೂ ಯಾವಾಗಲೂ ನೋಡ್ತಾನೇ ಇರ್ತೀನಿ. ಬಂದುಬಿಟ್ಟು ಕರೆಕ್ಟಾಗಿ ನುಗ್ಗೆ ಮರದ ಮೇಲೇ ಕೂತ್ಕೊಂಡಿರ್ತವೆ ಅವು. ಒಂದೇ ಒಂದು ನೋಡಿದ್ದೀನಿ, ಅದಂತೂ ಯಾವಾಗಲೂ ಸುಮ್ಮನೆ ಕಾಯ್ಕೊಂಡೇ ಇರುತ್ತೆ ಮರಿನ ತೊಗೊಂಡೋಗೋದಕ್ಕೆ. ಇನ್ನು ನಾನಂತೂ ಸ್ವಲ್ಪ ಬೇಗನೆ ಹೋಗ್ತೀನಲ್ಲ, ನೋಡಿಕೊಂಡು ಸ್ವಲ್ಪ ಸದ್ದು ಮಾಡಿದ್ರೆ ಹೋಗ್ಬಿಡುತ್ತೆ, ಮತ್ತೆ ಬರೋದಿಲ್ಲ. ಅವಾಗವಾಗ ಮೇಲಂತೂ ಹಾರಾಡ್ತಾ ಇರುತ್ತವೆ. ಹಾಗಾಗಿ ಬಂದ ತಕ್ಷಣ ಫಸ್ಟ್ ಕೋಳಿನ ಮತ್ತು ಕೋಳಿ ಮರಿನ ಎಷ್ಟಿದ್ದಾವೆ ಏನಂತೇಳ್ಬಿಟ್ಟು ಕೌಂಟ್ ಮಾಡಿಬಿಟ್ಟು ನೋಡ್ಕೊತಿರ್ತೀವಿ. ಇನ್ನು ಬೆಳಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ಸಾಯಂಕಾಲ ಒಂದು ಸತಿ ಸ್ವಲ್ಪ ಸ್ವಲ್ಪ ಹಿಂಗೆ ಕಾಳು ಹಾಕ್ತಾ ಇರ್ತೀವಿ. ಇವಾಗ ಸದ್ಯಕ್ಕೆ ಅವಕ್ಕೆ ತಿನ್ನೋಕ್ಕೆ ಏನೂ ಕೂಡ ಇಲ್ಲ, ಹಂಗಾಗಿ ಇನ್ನು ಅಕ್ಕಿನೇ ಹಾಕಬೇಕು. ನಾನು ಬಂದುಬಿಟ್ಟು ಅಡುಗೆಗೆ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೆ, ಒಂದು ಕಡೆ ಮಸಪ್ಪು ಸಾಂಬಾರಿಗೆ ಇಟ್ಟಿದ್ದೆ. ಇನ್ನು ಮೊನ್ನೆ ಇದು ಊರಿಂದ ಬಂದಲ್ವ, ಸೊಪ್ಪೆಲ್ಲ ತೊಗೊಬಂದಿದ್ನಲ್ವ, ಅದು ಮತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೋಸ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಕುಕ್ಕರ್ಗೆ ಹಾಕಿದ್ದೆ. ಇನ್ನು ಇವತ್ತು ಶನಿವಾರ ಬೆಳಗ್ಗೆನೇ ವಾರ ಮಾಡಿಕೊಂಡು ಗುಂಡನ ಜೊತೆ ಪೂಜೆ ಮಾಡಿಸ್ಬಿಟ್ಟು ಸ್ಕೂಲ್ ಕಳ್ಸೋಣ ಅಂತ ಅಂದ್ಕೊಂಡೆ. ಬಟ್ ಅದೆಲ್ಲ ಆಗಲಿಲ್ಲ. ಇನ್ನು ಇವತ್ತು ಬಂದು ಗೊಬ್ಬರ ಚೀಲ ಎಲ್ಲ ಕೂಡ ಖಾಲಿ ಆಗ್ತವೆ. ಇನ್ನು ಅಡಿಕೆ ಗಿಡಕ್ಕೆ ಹಾಕ್ಬೇಕಂತ ಹೇಳ್ಬಿಟ್ಟು ಇದ್ರ ಮೇಲಿರೋದೆಲ್ಲ ಕೂಡ ನಮ್ಮ ಮನೆಯವರು ಈ ಕಡೆ ಹಾಕಿದ್ರು. ಚೀಲ, ವೈರು ಮತ್ತು ತಂತಿ ಅದು ಇದು ಎಲ್ಲ ಮಸ್ತು ಇಟ್ಬಿಟ್ಟಿದ್ವಿ. ತಾಟ್ಪಾಲು ಎಲ್ಲ ಹಾಕಿದ್ವಲ್ವ, ಅವೆಲ್ಲ ಕೂಡ ಈ ಕಡೆ ಇಳಿಸಿದ್ದಾರೆ. ಇನ್ನು ಇವತ್ತು ಬಂದ್ಬಿಟ್ಟು 7 ಗಂಟೆಗೆ ಕೆಲಸದವ್ರು ಬಂದಿದ್ದರು, ಒಂದು 10 ಜನ ಏನೋ ಬಂದಿದ್ದರು. ಇನ್ನು ಅವರು 7 ಗಂಟೆಯಿಂದ 2:30ವರೆಗೂ ಇರ್ತಾರೆ ಕೆಲಸಕ್ಕೆ. ಇನ್ನು ಮಧ್ಯಾಹ್ನ ಹಂಗೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಅವರು ಬೆಳಗ್ಗೆನೇ ಬಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ. ಬರೀ ಗಂಡು ಮಕ್ಕಳೇ ಬಂದಿದ್ದಿದ್ದು. ಇನ್ನು ಅವ್ರ ಸುತ್ತ ಅಡಿಕೆ ಗಿಡದ ಸುತ್ತ ಎಲ್ಲ ಅದು ಹುಲ್ಲಿರುತ್ತಲ್ಲ ಅದೆಲ್ಲ ಕೂಡ ನೀಟಾಗಿ ಕೊಚ್ಚಿಬಿಟ್ಟು ರೌಂಡ್ ಮಾಡಿ ಈ ಗೊಬ್ಬರ ಸ್ವಲ್ಪ ಮತ್ತು ಮಣ್ಣು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕೋ ಕೆಲಸ. ಹಾಗಾಗಿ 10 ಜನ ಏನೋ ಬಂದಿದ್ರು ಇವತ್ತು. ಅದಕ್ಕೆ ಅವರು ಫಸ್ಟ್ಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು ನಾವು ಒಂದೊಂದು ಚೀಲನೇ ಹೊತ್ಕೊಂಡು ಹೋಗ್ತಾಯಿದ್ರು. ಹಿಂಗೆ ಮಾಡಿದ್ರೆ ಆಗೋದಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಹೊಸ ಮನೆ ಹತ್ರ ಹೋಗ್ಬೇಕಲ್ಲ, ಹಂಗಾಗಿ ಆಗೋದಿಲ್ಲ ಇದು ಅಂತೇಳ್ಬಿಟ್ಟು ಇನ್ನು ಬೈಕಲ್ಲಿ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಅವರವೇ ಗಾಡಿ ಹಾಕ್ಕೊಂಡಿದ್ರಲ್ಲ ಅದನ್ನ ತೊಗೊಬಂದು ಒಂದೊಂದು ಗಾಡಿಗೆ 3 ಚೀಲನ್ನಂಗೆ ತೊಗೊಂಡೋಗಿ ಎಲ್ಲ ಅಲ್ಲಿ ಇಳಿಸ್ಕೊಂಡ್ರು. ಇನ್ನೊಂದು ತೊಂದರೆ ಅಂದರೆ ಇಲಿ ಎಲ್ಲ ಕಚ್ಚಿಬಿಟ್ಟಿದ್ವಲ್ವ ಚೀಲ, ಅವೆಲ್ಲ ಸ್ವಲ್ಪ ಬಿಟ್ಬಿಟ್ಟು ಲಾಸ್ಟ್ಗೆ ತೊಗೊಂಡೋಣ ಅಂತೇಳಿ ಚೆನ್ನಾಗಿರೋವೆಲ್ಲ ಕೂಡ ನೋಡಿ ಹಾಕ್ಕೊಂಡು ಹೋದರು. ಸಖತ್ತು ಎಲ್ಲ ಚೀಲ ಎಲ್ಲ ಕಡಿದು ಗೊಬ್ಬರ ಎಲ್ಲ ಸಕ್ಕತ್ತು ಕೆಳಗೆ ಬೀಳಿಸ್ಬಿಟ್ಟಿತ್ತು. ಅದಕ್ಕೆಲ್ಲ ನೋಡಿ ತೊಗೊಂಡು ಹೋಗ್ತಾ ಇದ್ದಾರೆ. ನನಗಂತೂ ಇದು ಎಷ್ಟೊತ್ತಿಗೆ ಖಾಲಿ ಆಗುತ್ತಪ್ಪ ಅನಿಸ್ಬಿಟ್ಟಿತ್ತು. ತುಂಬ ಗಲೀಜಿತ್ತು ಈ ಕಡೆ ಸಂದಿಯಲ್ಲಿ ಎಲ್ಲ ಕೂಡ. ಏನಾದರೂ ಬಂದ್ರೂ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಇದು ಅನ್ನಿಸ್ತಾ ಇತ್ತು. ಇನ್ನು ಫೈನಲಿ ಇವತ್ತು ಎಲ್ಲ ಕೂಡ ಖಾಲಿ ಮಾಡ್ತಾ ಇದ್ದಾರೆ. ನೋಡಿ, ಅಷ್ಟು ಚೀಲ ತೊಗೊಂಡೋದ್ರು ಬೆಳಗ್ಗೆ. ಮತ್ತು ಇದು ಸ್ವಲ್ಪ ಲೇಟ್ ಆಯ್ತು ಇದೆಲ್ಲ ಕೂಡ ಪ್ಯಾಕ್ ಮಾಡೋಷ್ಟೊತ್ತಿಗೆ. ಇನ್ನೊಬ್ಬ ಅಣ್ಣ ಬಂದರು, ಡೈಲಿ ಬರ್ತಾರೆ ಅವ್ರು ಯಾವಾಗಾದ್ರೂ ಕೆಲಸಕ್ಕೆ. ಅವಣ್ಣ ಬಂದುಬಿಟ್ಟು ಇಲ್ಲೆಲ್ಲ ಇತ್ತಲ್ಲ ಅದು ಎಲ್ಲ ತುಂಬಿಕೊಂಡು ಗೊಬ್ಬರ ಎಲ್ಲ ವೇಸ್ಟ್ ಮಾಡದಿರೋ ಹಾಗೆ, ಮತ್ತು ಇಲಿ ಕಡ್ದಿರೋ ಚೀಲ ಎಲ್ಲ ಕೂಡ ಈ ಕಡೆ ಸೈಡಲ್ಲಿ ಇಟ್ಬಿಟ್ಟು ಮತ್ತು ತುಂಬ ಚೆಲ್ಲೋ ಗೊಬ್ಬರ ಎಲ್ಲ ಕೂಡ ಇನ್ನೊಂದು ಚೀಲಕ್ಕೆ ಶಿಫ್ಟ್ ಮಾಡಿಕೊಂಡು ಅಷ್ಟು ಕೆಲಸ ಮಾಡಿಕೊಂಡ್ರು. ಇನ್ನು ಟೈಮ್ ಅಂತೂ ಆಗಲೇ ಮಧ್ಯಾಹ್ನ ಆಗ್ತಾಯಿತ್ತು. ಇನ್ನು ನಾನಂತೂ ಏನು ಕೆಲಸನೇ ಮಾಡಿರಲಿಲ್ಲ ಬಿಡು, ಯಾಕೆಂದರೆ ಗೊಬ್ಬರ ಬೇರೆ ಅಲ್ವಾ, ಧೂಳು ಅಂದರೆ ಸಿಕ್ಕಾಪಟ್ಟೆ ಧೂಳು ಎಲ್ಲ ಮನೆಯೊಳಗೆ ಕೂಡ ಬರ್ತಾಯಿತ್ತು. ಇನ್ನು ನೆನ್ನೆ ಬೇರೆ ಅಕ್ಕಿ ಎಲ್ಲ ಮಾಡಿದ್ನಲ್ವ, ಅದು ಕೂಡ ಸ್ವಲ್ಪ ಬೆಳ್ಳಗೆ ಹಂಗೆ ಕಾಣಿಸ್ತಾ ಇತ್ತು ಬಂಡೆ ಮೇಲೆ. ಅದಕ್ಕೆ ಇನ್ನು ಫೈನಲಿ ನನಗೆ ಅವರೆಲ್ಲ ಕೂಡ ಚೀಲ ಎಲ್ಲ ತೊಗೊಂಡೋದ್ರು. ತೊಗೊಂಡೋದ ತಕ್ಷಣ ಇನ್ನೊಂದ್ಸತಿ ನೀಟಾಗಿ ಕಸ ಗುಡಿಸ್ಬಿಟ್ಟು ಮತ್ತು ಒಳಗಿಂದ ಹೊರಗಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಇವಾಗ ಸುಮ್ಮನೆ ಬಕೆಟಲ್ಲಿ ನೀರು ತುಂಬಿ ಒಯ್ತಾ ಇದ್ದೀನಿ, ಹೋಗಲಿ ನೀಟಾಗಿ ಕ್ಲೀನ್ ಆಗಲಿ ಮನೆ ಅಂತ ಹೇಳಿಬಿಟ್ಟು. ಇದು ಸಾಮಾನ್ಯವಾಗಿ ನಾವು ಎಷ್ಟೇ ಡೈಲಿ ಮಾಫ್ ಹಾಕಿ ಒರೆಸಿದ್ರು ಕೂಡ ನನಗೆ ಈ ಥರ ಫುಲ್ಲು ಡೀಪ್ ಕ್ಲೀನ್ ಅಂದರೆ ನೀರು
ಎಷ್ಟನ ಹೋಗಲಿ ತೊಗೊಂಡು ಸುಮ್ಮನೆ ಎಲ್ಲ ಚೆಲ್ಬಿಟ್ಟು ಕಡ್ಡಿ ಪೊರಕೆ ತೊಗೊಂಡು ಚೆನ್ನಾಗಿ ಬಳಿದ್ರೆ ಮಾತ್ರ ನನಗೆ ಸಮಾಧಾನ ಆಗೋದು, ಇಲ್ಲಾಂದ್ರೆ ಅಸಲು ಸಮಾಧಾನನೇ ಆಗೋಲ್ಲ. ಅಟ್ಲೀಸ್ಟ್ ವಾರಕ್ಕೊಂದು ಸತಿ ಆದರೂ ಈ ಥರ ಮಾಡ್ತಾಯಿರ್ತೀನಿ. ಇನ್ನು ಮಿಕ್ಕಿದ ದಿನಗಳಲ್ಲಿ ನಾನು ಸುಮ್ಮನೆ ಮಾಫ್ ತೊಗೊಂಡು ಹಿಂಗೆ ಸ್ವಲ್ಪ ಒರೆಸ್ಕೊತೀನಿ ಅಷ್ಟೇ, ಫುಲ್ಲು ಒರೆಸಲ್ಲ ಮನೆಯೆಲ್ಲನೂ. ಈ ಕಡೆ ದೇವ್ರ ಫೋಟೋ ಇಟ್ಟಿದ್ನಲ್ವ ಅಲ್ಲಿವರೆಗೂ ಒರೆಸ್ಕೊತಾ ಇದ್ದೆ. ಇವಾಗ ದೇವ್ರ ಫೋಟೋ ಆ ಕಡೆ ಶಿಫ್ಟ್ ಮಾಡಿದ್ದೀನಲ್ವ, ಮತ್ತು ದಿವಾನ್ ಕಾಟ್ ಇಟ್ಟಿದ್ದೀನಲ್ವ ಅಲ್ಲಿವರೆಗೂ ಕೂಡ ಇವಾಗ ಒರೆಸ್ಕೋಬೇಕಾಗುತ್ತೆ. ಇನ್ನೇನು ಆ ಕಡೆ ಸ್ವಲ್ಪ ಇರುತ್ತೆ ಅಷ್ಟೇ, ಆ ಕಡೆ ಇನ್ನೊಂದು 10 ಬಂಡೆ ಏನೋ ಮುಕ್ಕಿರುತ್ತೆ, ಅದನ್ನು ಕೂಡ ಒರೆಸ್ಕೋಬೇಕಾಗುತ್ತೆ ಇನ್ಮೇಲೆ. ಹಂಗೆ ಇಲ್ಲಿ ಅಡುಗೆ ಮಾಡೋ ಹತ್ರ, ಕುತ್ಕೊಳ್ಳೋ ಹತ್ರ, ಓಡಾಡೋ ಹತ್ರ, ಮತ್ತು ಈ ಕಡೆ ಸ್ವಲ್ಪ ಮಲ್ಕೊಳ್ಳೋ ಹತ್ರ ಎಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅವಾಗವಾಗ. ಇವತ್ತು ಸ್ವಲ್ಪ ಗಲೀಜು ಜಾಸ್ತಿ ಆಗಿಬಿಡ್ತು ಅಂತ ಹೇಳಿಬಿಟ್ಟು ಸುಮ್ಮನೆ ನಮ್ಮ ಮನೆಯವ್ರ ಹತ್ರ ನೀರು ಬಿಡಿಸ್ಕೊಂಬಿಟ್ಟು ಫುಲ್ಲು ಡೀಪ್ ಕ್ಲೀನ್ ಥರ ಮಾಡ್ತಾಯಿದ್ದೀನಿ. ಹಿಂಗೆ ಮಾಡಿದ್ರೆ ಮಾತ್ರ ಸಮಾಧಾನ ನಿಜವಾಗ್ಲೂ, ಇಲ್ಲಾಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಈ ಬಂಡೆನ ಎಷ್ಟು ಉಜ್ಜಿ ತೊಳೆದು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅವು ನೀಟಾಗಂತೂ ಕಾಣೋದಿಲ್ಲ ಬಿಡಿ. ನನಗಂತೂ ನಿಜವಾಗ್ಲೂ ಸಾಕಾಯಿತು ಇವೆಲ್ಲ ಕೂಡ ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ. ಇನ್ನಂತೂ ಒಳಗಿಂದೆಲ್ಲ ಗುಡಿಸ್ಕೊಬಂದೆ, ಒರೆಸ್ಕೊಂಡು ನೀಟಾಗೆಲ್ಲ ಕೂಡ ಅಲ್ಲಿ ಹೆಂಗೋ ಒಂದು ಹೋಲ್ ಮಾಡಿದ್ದಾರೆ, ಎಷ್ಟನ ನೀರು ಹಾಕ್ಬೋದು ಆ ಕಡೆ ಹೋಗ್ತಾ ಇರ್ತವೆ, ಅದೇನೋ ಟೆನ್ಷನ್ ಇಲ್ಲ. ಅದಕ್ಕೆ ಎಲ್ಲ ಬಳ್ದು ಆರಾಮಾಗಿ ಹೋಗ್ತವೆ. ಇನ್ನು ರಾಗಿ ಚೀಲ ಮಾತ್ರ ಇತ್ತು ಕೆಳಗಡೆ ನೆನೆಯುವಂಥದ್ದು, ಅಲ್ಲೊಂದು ಸ್ವಲ್ಪ ಬಿಟ್ಬಿಟ್ಟು ಇನ್ನು ಮಿಕ್ಕಿರೋದಕ್ಕೆಲ್ಲ ಕೂಡ ನೀರು ಹಾಕ್ಬಿಟ್ಟು ಇದು ಮಾಡಿದೆ. ಇನ್ನು ಹೊರಗಡೆ ಅಷ್ಟೇ, ಇವಾಗ ಹೊರಗಡೆ ಕೂಡ ನೀರೆಲ್ಲ ತಂದು ಹಾಕ್ತಾಯಿದ್ದೀನಿ. ಈ ಕಡೆ ಸಣ್ಣಗೆ ಬರ್ತಾಯಿದ್ವು ನೀರು, ಇನ್ನೊಂದು ಹತ್ರ ಸ್ವಲ್ಪ ಜೋರಾಗಿ ಬರ್ತಾಯಿದ್ವು. ಆ ಪೈಪು ಡ್ರಮ್ಮಲ್ಲಿ ಹಾಕಿದ್ರು ನಮ್ಮ ಮನೆಯವರು. ಇನ್ನು ಡ್ರಮ್ ಕೂಡ ತುಂಬಿ ಸುಮ್ಮನೆ ಕಡೆಗೆ ಹೋಗ್ತಾಯಿದ್ವು. ಅದಕ್ಕೆ ಅಲ್ಲಿಂದ ಒಂದು ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು 15 ಕೊಡ ಏನೋ ನೀರು ಹಾಕಿದ್ದೀನಿ ಇದಕ್ಕೆ. ಅಷ್ಟು ಕಪ್ಪಗಾಗಿತ್ತು ಬಂಡೆ ಎಲ್ಲ, ಮತ್ತು ಗೊಬ್ಬರದ ಸ್ಮೆಲ್ಲು ಕೂಡ ಆ ಕಡೆ ಸಂದಿ ಎಲ್ಲ ಜಾಸ್ತಿ ಇತ್ತು. ಹಂಗಾಗಿ ಒಂದು 15 ಕೊಡ ಮೇಲೇ ತೊಗೊಬಂದು ಎಲ್ಲ ಕೂಡ ಒಯ್ದು ಮತ್ತೆ ಕಡ್ಡಿ ಪೊರಕೆ ತೊಗೊಂಬಿಟ್ಟು ಮತ್ತೆ ನೀಟಲ್ಲೆಲ್ಲ ಗೂಡಿಸ್ಕೊಂಬಿಟ್ಟು ಇನ್ನೊಂದು ಸತಿ ಬೇರೆ ನೀರು ತೊಗೊಂಬಿಟ್ಟು ಹೊಸ ನೀರು ಮತ್ತೆ ಮಾಫ್ ತೊಗೊಂಡು ಒರೆಸ್ಕೊಂಡು ಬರ್ತಾಯಿದ್ದೀನಿ. ಆಗಲೇ ಫುಲ್ಲು ಆರಿಬಿಟ್ಟಿತ್ತು, ಆದ್ರೂ ಇರಲಿ ಮಾಫಲ್ಲಿ ಒಂದು ಸತಿ ಒರೆಸ್ಕೊಳ್ಳೋಣ ಕ್ಲೀನ್ ಆಗುತ್ತೆ ಅಂತ ಹೇಳಿ ಇನ್ನು ಮಾಫ್ ಹಾಕ್ತಾಯಿದ್ದೀನಿ. ಯಾಕಂದರೆ ಪೊರಕೆಲ್ಲಿ ಗೂಡಿಸಿರ್ತೀವಲ್ವ, ಒಂದು ಸತಿ ಮಾಫಲ್ಲಿ ಹಾಕ್ಕೊಂಡು ಗೂಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಇದು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ಸ್ಟಾರ್ಟ್ ಮಾಡಿರೋ ಕೆಲಸ ಸ್ಟಾಪ್ ಮಾಡಲಿಲ್ಲ ಫ್ರೆಂಡ್ಸ್. ಇವತ್ತಂತೂ ನಾನು ನೆನ್ನೆನೂ ಹಂಗೆ ಮಾಡ್ಕೊಂಡಿದ್ದೆ, ಇವತ್ತು ಅಷ್ಟೇ. ಇನ್ನು ಎಲ್ಲ ಆಯಿತು, ಮತ್ತು ಅಂಗಳ ಒಂದು ಇನ್ನೇನು ಬಿಡೋದಂತ ಹೇಳಿಬಿಟ್ಟು ಏನೋ ಗೊತ್ತಿಲ್ಲ, ಬೆಳಗ್ಗೆನೇ ಸಗಣಿ ಎತ್ತಿಟ್ಟಿದ್ದೆ ನೋಡೋಣ ಅಂತ ಹೇಳಿ. ಮತ್ತು ಇವಾಗ ಬಂಡೆ ಎಲ್ಲ ತೊಳೆದ್ನಲ್ವ, ಆ ನೀರೆಲ್ಲ ಸೀದಾ ಅಂಗಳಕ್ಕೆ ಬಂದುಬಿಟ್ಟಿದ್ದು. ಇಲ್ಲಿ ಕೂಡ ಸ್ವಲ್ಪ ಯಾವತ್ತೇ ಆಗ್ಬಿಡ್ತು, ಹೆಜ್ಜೆ ಎಲ್ಲ ಬೀಳೋದಂಗೆ ಆಗ್ತಾಯಿತ್ತು ಬಿಡು. ಹೆಂಗಿದ್ರು ಸ್ವಲ್ಪ ಸಗಣಿ ಎತ್ತಿಟ್ಟಿದ್ದೀನಲ್ವ, ಹಂಗೆ ಹಾಕ್ಬಿಡೋಣ, ಇದ್ದರೆ ಇರಲಿ, ಮಳೆ ಬಂದರೆ ಹೋಗಲಿ, ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಇವತ್ತು ವಾರ ಕೂಡ ಕಂಪ್ಲೀಟ್ ಮಾಡೋ ಹಾಗಾಗುತ್ತೆ ಅಂತ ಹೇಳಿ ಇನ್ನು ಸಗಣೀರು ಕೂಡ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀರು ಬಂದಾಗ ಎಲ್ಲ ಕೆಲಸನೂ ಮಾಡ್ಕೊಬಿಡ್ಬೇಕು. ಇನ್ನು ಮಳೆ ಬಂದ್ರಂತೂ ನಮ್ಮ ಮನೆಯವರು ಮೋಟ್ರೇ ಆನ್ ಮಾಡಲ್ಲ, ಇನ್ನು ಮಳೆ ನೀರೇ ಸರಿ ಹೋಗುತ್ತೆ ಗಿಡಕ್ಕೆ ಅಂತ ಹೇಳಿ. ಮಳೆ ಇಲ್ಲ ಅಂದರೆ ಮಾತ್ರ ಅವರು ಆನ್ ಮಾಡ್ತಾಯಿರ್ತಾರೆ. ಇವಾಗ ಎಲ್ಲ ಡ್ರಿಪ್ಪೆಲ್ಲ ಸುತ್ತಿಟ್ಬಿಟ್ಟಿದ್ದಾರಲ್ವ, ಇವಾಗ ನೀರು ಕೂಡ ಬಿಡೋದಕ್ಕೆ ಕಷ್ಟ ಆಗ್ತಾಯಿದೆ. ಆ ಡ್ರಿಪ್ ಇದೆಲ್ಲ ಕೆಲಸ ಎಲ್ಲ ಆದಮೇಲೆ ಮತ್ತೆ ಡ್ರಿಪ್ಪೆಲ್ಲ ಹಾಕ್ಬಿಟ್ಟು ಮತ್ತೆ ಎಲ್ಲ ಜಾಯಿಂಟ್ ಮಾಡಿ ಮತ್ತೆ ನೀರು ಬಿಡಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಸ್ವಲ್ಪ ನಮಗೆ ಕಷ್ಟನೇ ನೀರಿಂದು. ಅದಕ್ಕೆ ನಾನು ಕೂಡ ಜಾಸ್ತಿ ಏನು ವೇಸ್ಟ್ ಮಾಡಲ್ಲ, ನೋಡ್ಕೊಂಡು ಯೂಸ್ ಮಾಡ್ತಾ ಇರ್ತೀನಿ. ಇವತ್ತಂತೂ ಸ್ವಲ್ಪ ಸ್ವಿಮ್ಮಿಂಗ್ ಫುಲ್ ನೀರಿದ್ವಲ್ವ, ಬಿಡಿಸ್ಕೊಂಡಿದ್ದೆ, ವೇಸ್ಟ್ ನೀರಲ್ಲ, ಹಂಗಾಗಿ ಸ್ವಲ್ಪ ಗಿಡಕ್ಕೆ ಹೋಗಲಿ, ಈ ಕಡೆ ಯೂಸ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಮೋಟ್ರ್ ಆನ್ ಮಾಡಿಸಿದ್ದೆ. ಅವು ಬರ್ತಾಯಿದ್ವಾ, ನನಗೂ ಹೆಂಗೋ ಸರಿ ಹೋಯ್ತತ್ತ. ಇನ್ನು ಒಳಗೆ ಮಾತ್ರ ಅದಕ್ಕೆ 2 ಸತಿ ನಾನು ನೀಟಾಗಿ ಒರೆಸ್ಕೊಬಂದಿದ್ದೆ ಹಾಕಬೇಕು ಅಂತ ಹೇಳಿ. ಇನ್ನು ಹೊರಗೆ ಮಾತ್ರ ಫುಲ್ಲು ತುಂಬ ಹುಲ್ಲು ಬೆಳೆದುಬಿಟ್ಟಿದೆ. ಅಂಗಳ ಅಂತಲೇ ಅನಿಸೋದಿಲ್ಲ, ಆದರೂ ಕೂಡ ಅದನ್ನೆಲ್ಲ ತೆಗಿಯೋದಕ್ಕಂತೂ ಆಗೋದಿಲ್ಲ. ಇನ್ನು ಅದ್ರ ಮೇಲೇ ಹಾಕ್ತಾಯಿದ್ದೀನಿ. ತುಂಬ ದಿನ ಆಯಿತು ಸಗಣೀರು ಹಾಕ್ಬಿಟ್ಟು, ಮಳೆ ಬಂದು ಫುಲ್ಲು ಎಲ್ಲ ಕೊಚ್ಕೊಂಡೋಗಿ ಫುಲ್ಲು ಕೆಂಪಗೆ ಮಣ್ಣೊಂದು ಕಾಣಿಸ್ತಾ ಇದೆ. ಇದು ಸರಿ ಹೋಗ್ಬೇಕಂದ್ರೆ ಇನ್ನು ಸುಮಾರು ಸರಿ ಸಗಣೀರು ಹಾಕಬೇಕಾಗುತ್ತೆ. ನಾನು ಒಂದು ಸರಿ ಹಾಕಿದ್ರೇ ಇನ್ನು ಮಳೆ ಬಂದರೆ ಅದು ಹೋಗುತ್ತೆ ಅಂತ ಹೇಳಿ ಹೆಂಗೋ ನೋಡೋಣ ಅಂತ ಹೇಳಿಬಿಟ್ಟು ಫೈನಲಿ ಹಾಕ್ತಾಯಿದ್ದೀನಿ. ಹಿಂಗೆ ನೋಡಿ, ಮನೆ ಮುಂದೆ ಚೆನ್ನಾಗಿ ಇಟ್ಕೊಳ್ಳೋಣ ಅಂತೀವಲ್ವ, ಆವಾಗಲೇ ಏನಾದರೂ ಒಂದಿದು. ಸದ್ಯ ಮಳೆ ವಾತಾವರಣ ಅಂತೇನಿರಲಿಲ್ಲ, ಮೋಡ ಆಗ್ತಾಯಿತ್ತು, ಬಟ್ ಗಾಳಿ ಸ್ವಲ್ಪ ಬರ್ತಾಯಿತ್ತಲ್ವ, ಹಂಗಾಗಿ ಗೊತ್ತಾಗ್ಬಿಡುತ್ತೆ ಆಗಲೇ ಮಳೆ ಸೂಚನೆ ಅದೆಲ್ಲ ಕೂಡ. ಇನ್ನು ಬರೋ ಮೂಮೆಂಟ್ ಇದ್ದರೆ ಬಂದುಬಿಡುತ್ತೆ, ಇನ್ನು ಬರೋದಿಲ್ಲ ಅಂತ ಕೆಲಸ ಎಲ್ಲ ಮುಗೀತು ನೋಡಿ. ಪೊರಕೆ ಕಡ್ಡಿ ಇದು ತೊಗೊಬಂದಿದ್ದೆ, ಪೊರಕೆ ಅಲ್ಲಿಂದ ಊರಿಂದ ಬರಬೇಕಾದ್ರೆ ಒಂದು 15 ಶೂಡ 20 ಶೂಡ ತಂದಿದ್ದೆ. ಅದು ನನಗೆ ಈ ಥರ ಮಾಡ್ತಾವಂತೂ ಗೊತ್ತಿರಲಿಲ್ಲ. ಇಲ್ಲೇ ಹೊರಗಡೆ ಗೊಬ್ಬರ ಚೀಲ ಹಾಕಿದ್ವಲ್ವ,
ಅದ್ರ ಮೇಲೆ ಹಾಕಿದ್ದೆ ನೀಟಾಗಿ ಎಲ್ಲ ಕಟ್ಬಿಟ್ಟು ಕಟ್ಟೆಲ್ಲ ಟೈಟಾಗಿ ಕಟ್ಟಿ ಎಲ್ಲ ಇಟ್ಟಿದ್ದೆ. ಬರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ನೀಟಾಗಿ ಈ ಥರ ಶೂಟ್ ಎಲ್ಲ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ಟಿ ಕೊಟ್ಟಿದ್ರು ನೋಡಿ. ಎಲ್ಲ ಕೂಡ ತಿಂದುಬಿಟ್ಟಿದ್ದಾವೆ, ತಿಂದು ಎಲ್ಲ ಕಡ್ದಾಕಿ ದಾರ ಎಲ್ಲ ಇದು ಮಾಡಿಬಿಟ್ಟಿದ್ದಾವೆ. ಇನ್ನು ಫೈನಲಿ ಕೆಲಸ ಮುಗೀತು. ಹಂಗೆ ಇರೋದಿರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇದು ಕಳೆ ಎಲ್ಲ ತೆಗಿಯೋಣ ಅಂತಂದರೆ ಕಳೆ ತೆಗಿಯೋದಕ್ಕೆ ಏನು ಕೂಡ ಸಿಗ್ತಾಯಿಲ್ಲ ನನಗೆ. ಅದಕ್ಕೆ ಎಲ್ಲ ಫುಲ್ಲು ಗರಿಕೆ ಎಲ್ಲ ಉಟ್ಬಿಟ್ಟಿದೆ. ಇದು ಗರಿಕೆ ಎಲ್ಲ ಇದು ಏನೋ ಹುಲ್ಲು. ಇನ್ನು ಚಿಕ್ಕದಾಗಿ ಒಂದು ರಂಗೋಲಿ ಕೂಡ ಹಾಕಿದೆ. ಇರಲಿ ಇವತ್ತು ಶನಿವಾರ ಅಂತ ಹೇಳಿ ಇನ್ನು ಎಲ್ಲ ಕ್ಲೀನ್ ಆಯಿತು ಇವತ್ತು. ಈ ಬಂಡೆ ಸಾಮಾನ್ಯವಾಗಿ ನೀಟ್ ಆಗಲ್ಲ, ಆದರೂ ಒಂದು ವಾರಕ್ಕೊಂದ್ಸತಿ ಇಲ್ಲ ವಾರಕ್ಕೆ 2 ಸತಿ ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಚೆನ್ನಾಗಿ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇನ್ನು ನೆಲ ಕೂಡ ಎಲ್ಲ ಆರಿದೆ. ನೋಡ್ತಾ ಇರ್ಬೋದು. ಇನ್ನು ಸಾಯಂಕಾಲ ಸ್ವಲ್ಪ ಫೋಟೋ ಎಲ್ಲ ಒರೆಸ್ಬಿಟ್ಟು ಇನ್ನು ಹೂವು ತಂದಿದ್ದೀನಿ. ಮೊನ್ನೆ ಊರಿಂದ ಬಂದೆಲ್ಲ ತೊಗೊಬಂದಿದ್ದೀನಿ. ಇನ್ನು ಮುಡಿಸ್ಬಿಟ್ಟು ಪೂಜೆ ಮಾಡೋದಂದೇ. ಇನ್ನು ಗುಂಡ ಕೂಡ ಬಂದಿದ್ದಾನೆ ಆಗಲೇ. ಇನ್ನು ನಂದು ಸ್ನಾನ ಕೂಡ ಆಯಿತು. ಎಲ್ಲ ರೆಡಿ ಮಾಡಿಕೊಂಡು ಅಂದರೆ ಎಲ್ಲ ಕೆಲಸ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನ ಕೂಡ ಮಾಡ್ಕೊಬಂದೆ. ಇನ್ನು ಅಡುಗೆ ಬಂದುಬಿಟ್ಟು ಬೆಳಗ್ಗೆದೇ ಸಾಂಬಾರಿದೆ. ಬೆಳಗ್ಗೆ ಮಸ್ಸೊಪ್ಪು ಮಾಡಿದ್ದೆ. ಮಸ್ಸೊಪ್ಪು ಸಾಂಬಾರಿದೆ, ಸ್ವಲ್ಪ ಬಿಸಿ ಮಾಡಬೇಕಷ್ಟೇ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇವತ್ತು. ತುಂಬ ದಿನ ಆಯಿತು ಸೊಪ್ಪು ಸಾಂಬಾರು ತಿಂದ್ಬಿಟ್ಟು, ಅದಕ್ಕೆ ತೊಗೊಬಂದಿದ್ನಲ್ವ ಮಾಡಿದ್ದೆ. ಇನ್ನು ಸ್ವಲ್ಪ ಅನ್ನ ಕೂಡ ಇದೆ. ಅನ್ನಂತೂ ಇನ್ನೂ ಜಾಸ್ತಿನೇ ಇದೆ, ಆಗುತ್ತೆ ಇದು. ಇದ್ರ ಜೊತೆಗೆ 1-2 ಮುದ್ದೆ ಮಾಡ್ಕೋಬೇಕು. ನನ್ನ ಫೇವರೇಟು ಬದನೆಕಾಯಿ ಗೊಜ್ಜು, ತುಂಬ ಇಷ್ಟ ನನಗೆ. ತುಂಬ ದಿನ ಆಯಿತು, ಅದಕ್ಕೆ ಒಂದು ಸುಟ್ಬಿಟ್ಟು ಕಿವುಚ್ಕೊಳ್ಳೋಣ ಅಂತ ಹೇಳಿ ಇನ್ನು ಬೆಳಗ್ಗೆನೇ ಎಲ್ಲ ಹಂಗೆ ಎತ್ತಿಟ್ಟಿದ್ದೆ. ಒಂದು ಬದನೆಕಾಯಿ, ಒಂದು ಟೊಮೊಟೊ ಮತ್ತು ಒಂದು ಸ್ವಲ್ಪ ಹಸ್ರುಗಾಯಿ. ಇಷ್ಟೊಂದು ಆಗಲ್ಲ, ಸಖತ್ತು ಖಾರ ಇದ್ದಾವೆ. 1-2-3 ಹಾಕ್ಬಿಟ್ಟು ಸಾಯಂಕಾಲ ಬದನೆಕಾಯಿ ಸುಟ್ಬಿಟ್ಟು ಕಿವುಚ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಬಿಸಿ ಮುದ್ದೆಗಂತೂ ಸಖತ್ತಾಗಿರುತ್ತೆ ಬಿಡಿ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಟೋಟಲಿ ಅಪ್ಪ ಸಮಾಧಾನ ಆಯ್ತು ಇವತ್ತು. ಸದ್ಯ ಇವತ್ತು ಸಮಾಧಾನ ಇರಲಿ. ಬಟ್ಟೆ ಅಂತ ಒಂದು ರಾಶಿ ಆಗಿಬಿಟ್ಟು ಇನ್ನು ಅಲ್ಲಿ ಕೂಡ ಬಟ್ಟೆ ಜಾಸ್ತಿ ಇದ್ದಾವೆ. ನಾಳೆ ಬಟ್ಟೆ ಕೆಲಸ. ಬೆಳಗ್ಗೆ ಬೇಗ ಇದ್ದು ಏನಾದರೂ ತಿಂಡಿ ಮಾಡಿಬಿಟ್ಟು ಬಟ್ಟೆ ಒಂದು ಒಗೆದ್ಬಿಡೋಣ ಅಂತ ಹೇಳಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ಬಿಸಿಲಂತೂ ಕಮ್ಮಿನೇ ಆಗ್ತಾಯಿಲ್ಲ ಬಿಡಿ. ಅಬ್ಬಬ್ಬಾ ಯಾವ ರೇಂಜ್ಗಿದೆ ಅಂದರೆ, ಅಯ್ಯೋ ಮೋಡನೂ ಇರುತ್ತೆ, ಬಿಸಿಲು ಇರುತ್ತೆ. ಇವಾಗ ಯಾಕೊಂದು 3-4 ದಿನ ಮೇಲೆ ಆಯ್ತು ಅನಿಸುತ್ತೆ, ಮಳೆನೇ ಬರ್ತಾಯಿಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಸುಮ್ಮನಿರು ಗುಂಡ ತೆಗಿಯಪ್ಪ. ಟೇಪ್ ಕೊಡು, ಅದು ವೇಸ್ಟ್ ಮಾಡಬಾರ್ದು. ಪಪ್ಪ ಹೋಯ್ತು ನೋಡು, ಕೊಡಪ್ಪ. ಅದು ವೇಸ್ಟ್ ಮಾಡಬಾರ್ದು, ಕೊಡು, ಬೇಕಾಗುತ್ತೆ ಅದು. ಏನೇನೋ ತಗೊಂಡು ಏನೇನೋ ಮಾಡ್ತಾ ಇರ್ತಾನೆ ರಿಪೇರಿ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಟೈಮ್ ಬಂದುಬಿಟ್ಟು 5:15 ಆಗ್ತಾಯಿದೆ. ವಾಯ್ಸ್ ಅವ್ರು ಕೊಡಲಿ, ಮಾತಾಡಲಿ, ಅಂತೂ ಕೂಗಿದ್ದೇನೆ. ಟೈಮ್ ಕರೆಕ್ಟಾಗಿ ಇವಾಗ 5:15, ಇನ್ನು 5 ನಿಮಿಷ ಏನೋ ಕಡಿಮೆ ಆಗಿದೆ. ಇಲ್ಲಿ ನೋಡ್ಬೋದು, ಗುಂಡ ಮಲ್ಕೊಬಿಟ್ಟಿದ್ದಾನೆ. ಆಟಾಡ್ತಾ ಹಂಗೆ ಮಲ್ಕೊಂಬಿಟ್ಟ. ಇವತ್ತು ಶನಿವಾರ ಅಲ್ವಾ, ಸ್ಕೂಲಲ್ಲಿ ಹಾಫ್ ಡೇಗೆ ಹಂಗೆ ಬಿಟ್ಬಿಡ್ತಾರೆ. ಡೈಲಿ ಆದರೆ ಚೆನ್ನಾಗಿ ಮಲ್ಕೊತಾನೆ. ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮಲಗಿಸ್ತಾರೆ ಅಲ್ಲಿ. ಮತ್ತು 4 ಗಂಟೆವರೆಗೂ ಚೆನ್ನಾಗಿ ಮಲ್ಕೊಂಡು ಮನೆಗೆ ಬರ್ತಾನೆ. ಅದಕ್ಕೆ ಅವಾಗ ಸಾಯಂಕಾಲ ಏನೋ ನಿದ್ದೆ ಅಂತ ಹೇಳಲ್ಲ, ಆರಾಮಾಗಿ ಆಟಾಡ್ಕೊಂಡು ಮತ್ತು ರಾತ್ರಿಗೆ ಒಂದು 9 ಗಂಟೆಗೆ ಹಂಗೆ ಮಲ್ಕೊಂತಾನೆ. ಇವತ್ತು ಬಂದುಬಿಟ್ಟು ಮಲಗಿಲ್ಲಲ್ಲ, ಅದಕ್ಕೆ ಇಲ್ಲಿಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಟಾಡಿ ಹಂಗೆ ಮಲ್ಕೊಂಬಿಟ್ಟ. ಒಳಗಡೆ ಮಲ್ಕೊಂಬಿಟ್ಟಿದ್ದ. ಇನ್ನು ಕರೆಂಟ್ ಅಂತೂ ಇಲ್ಲ, ತುಂಬ ಹೊತ್ತಾಯ್ತು ಕರೆಂಟ್ ಹೋಗಿ. ಅದಕ್ಕೆ ಕರೆಂಟ್ ಇದ್ದಿದ್ರೆ ಫ್ಯಾನ್ ಆದರೂ ಹಾಕ್ಬಿಟ್ಟು ಹಂಗೆ ಬಿಡ್ತಿದ್ದೆ. ಇವಾಗ ಸ್ವಲ್ಪ ಗಾಳಿ ಚೆನ್ನಾಗಿ ಬೀಸ್ತಾಯಿದೆ ಹೊರಗಡೆ. ಅದಕ್ಕೆ ಇಲ್ಲೇ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಇನ್ನು ಶೀಟ್ ಕೆಳಗೆ ಮಲಗಿಸಿದ್ದೀನಿ. ಬಿಸಿಲು ಕೂಡ ಕಮ್ಮಿ ಇದೆ. ಇನ್ನೇನು ಸಾಯಂಕಾಲ ಆಯ್ತಲ್ಲ, ಇವಾಗೇನು ಅಷ್ಟೊಂದು ಬಿಸಿಲಿಲ್ಲ. ಅದಕ್ಕೆ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತೇಳ್ಬಿಟ್ಟು ಮಲಗಿಸಿದ್ದೀನಿ. ಎಬ್ಬರಿಸ್ಬೇಕು, 6 ಗಂಟೆ ಒಳಗೆ ಎಬ್ಬರಿಸ್ಬೇಕು. ಸಂಜೆ ಟೈಮ್ ಮಕ್ಕಳಾಗಲಿ ದೊಡ್ಡವ್ರಾಗಲಿ ಮನೆಯಲ್ಲಿ ಮಲ್ಕೋಬಾರ್ದು ಅಂತ ಹೇಳ್ತಾರಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಎಬ್ಬರಿಸ್ಬಿಟ್ಟು ಇನ್ನು ಸ್ವಲ್ಪ ಮುಖ ತೊಳಿಸ್ತೀನಿ, ಫ್ರೆಶ್ ಅಪ್ ಆಗ್ತಾನೆ. ಮತ್ತು ಸಾಯಂಕಾಲಕ್ಕೆ ಲೇಟಾಗಿ ಮಲ್ಕೊಂಡ್ಬಿಡ್ತಾನೆ. ಇವತ್ತು ಒಂದು 9 ಗಂಟೆ, ಮಾಮೂಲಿ 9:30. ಇವಾಗ ಸಾಯಂಕಾಲ ಮಲಗಿದ್ದಾನಲ್ಲ, ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ. ಅವ್ರ ಅಪ್ಪನ ಜೊತೆ ಆಟಾಡ್ಕೊಂಡೇ ಇರ್ತಾನೆ.
ಮತ್ತು ಕಮೆಂಟ್ ಮಾಡಿದ್ರಿ, ಚೇತನ ಅನ್ನೋರು ಕಮೆಂಟ್ ಮಾಡಿದ್ರಿ, ನೀವು ಯಾವುದ್ರಲ್ಲಿ ಎಡಿಟಿಂಗ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ನಾನು ಬಂದುಬಿಟ್ಟು ಇನ್ಶಾರ್ಟಲ್ಲೇ ನಾನು ಎಡಿಟ್ ಮಾಡೋದು, ಮತ್ತು ಪಿಕ್ಸೆಲ್ ಆ್ಯಪ್ ಅಂತ ಬರುತ್ತಲ್ವ ಅದರಲ್ಲಿ ತಮ್ಲೈನ್ ಎಲ್ಲ ಮಾಡ್ತೀನಿ. ಇವಾಗಂತೂ ವೆರೈಟಿ ಮಾಡ್ತಾರೆ ಬಿಡಿ ತಮ್ಲೈನ್ಸ್ ಎಲ್ಲನೂ. ಇವಾಗ ಹಳೆಬ್ರು ಆಗಲಿ ಹೊಸಬ್ರಾಗಲಿ ಒಂಥರ ಅಟ್ರಾಕ್ಟಿವ್ ಆಗಿರಬೇಕು, ಆ ಥರ ತಮ್ಲೈನೆಲ್ಲ ಮಾಡ್ತಾಯಿದ್ದಾರೆ ಇವಾಗ ಹೊಸ್ದಾಗಿ. ಚೆನ್ನಾಗಿರುತ್ತೆ. ಬಟ್ ನಾನು ಬಂದುಬಿಟ್ಟು ಅದರಲ್ಲೇ ಪಿಕ್ಸೆಲ್ ಆ್ಯಪಲ್ಲೇ ನಾನು ಮಾಡ್ತಾಯಿರೋದು. ಮುಂಚೆ ಯಾವುದ್ರಲ್ಲಿ ಮಾಡ್ತಾಯಿದ್ನೋ ಅದರಲ್ಲೇ ಮಾಡ್ತಾಯಿದ್ದೀನಿ. ಮತ್ತು ಎಡಿಟಿಂಗ್ ಎಲ್ಲ ಬಂದುಬಿಟ್ಟು ಇನ್ಶಾರ್ಟಲ್ಲಿ ಮಾಡ್ತೀನಿ. ಚೆನ್ನಾಗಿದೆ, ತುಂಬ ಈಸಿ ಇನ್ಶಾರ್ಟ್ ನನಗೆ. ಕೈನ್ ಮಾಸ್ಟ್ರು ನಾನು ಸ್ಟಾರ್ಟಿಂಗು ಯೂಟ್ಯೂಬು ಸ್ಟಾರ್ಟ್ ಮಾಡಿದಾಗ ಟ್ರೈ ಮಾಡಿದೆ, ಬಟ್ ನನಗೆ ಯಾಕೆ ಸಖತ್ತು ಟಫ್ ಅನ್ನಿಸ್ತು. ಕೆಲವರು ತುಂಬ ಚೆನ್ನಾಗಿ ಈಸಿಯಾಗೇ ಮಾಡ್ತಾರೆ, ನನಗೆ ಯಾಕೋ ಅದು ಸರಿ ಹೋಗಲಿಲ್ಲ. ಹಾಗಾಗಿ ಇನ್ಶಾರ್ಟಲ್ಲೇ ನಾನು ಎಡಿಟ್ ಮಾಡೋದೆಲ್ಲ ಕಲ್ತ್ಕೊಂಡೆ. ತುಂಬ ಈಸಿ, ಚೆನ್ನಾಗಿ ಮಾಡ್ಬೋದು, ಬೇಗನೆ ಆಗುತ್ತೆ. ವಾಯ್ಸ್ ಓವರ್ ಕೊಡೋದಾಗಲಿ ಎಡಿಟಿಂಗ್ ಮಾಡೋದಾಗಲಿ ಸ್ವಲ್ಪ ಫಾಸ್ಟಾಗೆ ಮಾಡ್ಕೊಂಬಿಡ್ತೀನಿ ನೋಡ್ಕೊಂಡು ನೀಟಾಗೆ. ಕೈನ್ ಮಾಸ್ಟ್ರಲ್ಲಾದರೂ ನನಗೆ ಅಷ್ಟೊಂದು ಬೇಗ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಇದೇ ಮುಂಚೆಯಿಂದನೇ ಇದನ್ನೇ ಮಾಡ್ಕೊಬರ್ತಾಯಿದ್ದೀನಿ. ಹಾಗಾಗಿ ನಾನು ಎಡಿಟಿಂಗ್ ಮಾಡ್ತಾಯಿರೋದು ಇನ್ಶಾರ್ಟಲ್ಲೇ. ನಾನು ಜೋರಾಗಿ ಮಾತಾಡ್ತಾಯಿದ್ದೀನಲ್ವ, ಆಗಲೇ ಓದಾಡ್ತವನೆ. ಸ್ನಾನ ಮಾಡ್ಕೊಬಂದೆ, ಫ್ರೆಶ್ ಆಗಿದೆ. ಆದ್ರೂ ಫೇಸ್ ಅಂತೂ ಫುಲ್ಲು ಡಲ್ ಅನಿಸುತ್ತೆ, ಯಾಕೋ ಗೊತ್ತಿಲ್ಲ, ಸಖತ್ತು ಡಲ್ ಅಂತ ಕಾಣಿಸ್ತಾ ಇರುತ್ತೆ ಯಾವಾಗಲೂ ಅಷ್ಟೇ. ಏನೋ ಮುಖನೇ ತೊಳೆದಿಲ್ಲ, ಹೆಂಗೋ ಇದ್ದೀನೇನೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಇನ್ಮೇಲೆ ಅಷ್ಟೇ ಹೋಗ್ತಾ ಇನ್ನೂ ದಪ್ಪ ಕಾಣಿಸ್ತಾ ಇರುತ್ತೆ ಅಷ್ಟೇ. ಇವಾಗಲೇ ನನಗೆ ಒಂದು ಸತಿ ಫಾಸ್ಟಾಗಿ ಮಾತಾಡೋದಕ್ಕೆ ಕೂಡ ಆಗೋದಿಲ್ಲ, ಒಂಥರ ಆಯಾಸ ಆದಂಗೆ ಆಗ್ತಾ ಇರುತ್ತೆ ಒಂದೊಂದು ಸತಿ. ಹಾಗೇ ಇಂಥ ಟೈಮಲ್ಲಿ ನಾವೆಲ್ಲ ಮಾಮೂಲಿ. ಫ್ರೆಂಡ್ಸ್, ಇನ್ನು ಕಂಪ್ಲೀಟ್ ಆಯಿತು ಅಡುಗೆ ಕೆಲಸ ಎಲ್ಲನೂ. ಬಿಸಿ ಮುದ್ದೆ, ಎರಡು ಮುದ್ದೆ ಮತ್ತು ಒಂದು ಚಿಕ್ಕ ಮುದ್ದೆ ಮಾಡಿರ್ತೀನಿ ಗುಂಡನಿಗೆ ಅಂತ ಹೇಳಿಬಿಟ್ಟು. ಅದರಲ್ಲಿ ತಿನ್ನೋದೇ ಅವನ ಅರ್ಧ. ಇನ್ನು ನಮ್ಮಿಬ್ಬರಿಗೆ, ನನಗೊಂದು ಮುದ್ದೆ, ನಮ್ಮ ಮನೆಯವ್ರಿಗೊಂದು ಮುದ್ದೆ. ಇನ್ನು ಸಾಂಬಾರು ಕೂಡ ಬಿಸಿ ಮಾಡಿದ್ದೀನಿ, ನೋಡ್ತಾ ಇರ್ಬೋದು, ಸೊಪ್ಪು ಸಾರು. ಇದು ಬಂದುಬಿಟ್ಟು ಇವಾಗೇ ಜಸ್ಟ್ ಮುದ್ದೆ ಕಟ್ಟಿದ್ದು, ಗುಂಡಿಗೆ ತಿನ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಎತ್ತಿಟ್ಟಿದ್ದೀನಿ ಇದನ್ನು. ನಾನು ಬಂದುಬಿಟ್ಟು ಬೆಳಗ್ಗೆದ ಅನ್ನ ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಮತ್ತು ಒಂದು ಸ್ವಲ್ಪ ಮುದ್ದೆಗೆ ಹಾಕಿ ಮುದ್ದೆ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ಹಾಕಿ ಯಾವ ಥರ ಮಾಡ್ತೀವಿ ಅದೇ ಥರನೇ ಇರುತ್ತೆ. ಬಟ್ ಒನ್ ಟೈಮ್ ತಿನ್ಬೋದು, ಮತ್ತು ಬೆಳಗ್ಗೆಗೂ ಚೆನ್ನಾಗಿರಲ್ಲ, ಮೆತ್ತಗಾಗಿರುತ್ತೆ. ಇಲ್ಲ ಬೆಳಗ್ಗೆ ಮಾಡಿ ಮತ್ತೆ ಮಧ್ಯಾಹ್ನ ತಿಂತೀವಿ ಅಂದರೂ ಕೂಡ ಮೆತ್ತಗಾಗಿರುತ್ತೆ ಅನ್ನ ಹಾಕಿ ಮಾಡಿರೋ ಮುದ್ದೆ. ಹಾಗಾಗಿ ಬಿಸಿದು ಆವಾಗಲೇ ಮಾಡ್ಕೊಂಡು ಊಟ ಮಾಡಬೇಕು, ಹಂಗಾದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ಒನ್ ಟೈಮ್ ಅಲ್ವಾ, ನಾನು ಅನ್ನ ಜಾಸ್ತಿ ಮಿಕ್ಕಿದ್ರೆ ಹಿಂಗೆ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಪ್ರತಿದಿನವೂ ಅಕಸ್ಮಾತ್ ಒಂದಿನ ಜಾಸ್ತಿ ಉಳಿದ್ರೆ ಅನ್ನ ಹಾಕಿನೇ ಮುದ್ದೆ ಮಾಡಿಬಿಡ್ತೀನಿ, ಮತ್ತು ವೇಸ್ಟ್ ಮಾಡಲ್ಲ. ಅನ್ನ ಇಟ್ಕೊಂಡು ಮತ್ತು ಅಕ್ಕಿ ಸಪ್ರೇಟಾಗಿ ಹಾಕಿ ಮುದ್ದೆ ಮಾಡಲ್ಲ. ಅನ್ನ ಖಾಲಿಯಾಗಿದ್ದರೆ ಮಾತ್ರ ಯಾವಾಗಾದ್ರೂ ಒಂದು ಟೈಮು. ಇನ್ನು ನನ್ನ ಫೇವ್ರೇಟ್ ಗೊಜ್ಜು ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಬದನೆಕಾಯಿ ಸುಟ್ಬಿಟ್ಟು, ಟೊಮೊಟೊ, ಬದನೆಕಾಯಿ ಮತ್ತು ಹಸಿರುಕಾಯಿ ಸುಟ್ಬಿಟ್ಟು ಕಿವುಚಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಿವುಚಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನನಗಂತೂ ತುಂಬ ಇಷ್ಟ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ತೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಾಳೆ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ರಿಗೂ ಬಾಯ್.